ಹೇ ಸೀತಾರಾಮ್ ಪ್ರಿಯ ವೀಕ್ಷಕರೇ ನಮಸ್ಕಾರ. ನಾನು ಗೋಕಾಕ್ ಪರಿಸರದ ಜಾನಪದ ರಂಗಭೂಮಿ ಕಲಾವಿದ ಸಾಹಿತಿ ಈಶ್ವರಚಂದ್ರ ಬಟಗೇರಿ. ನಾನು ಸಂಪಾದನೆ ಮಾಡಿರುವಂಥ ಈ ಗಂಗಾಪ್ರಸನ ಅರ್ಥಾತ್ ಸಂಗ್ಯಾವಾಳ್ಯ ಅರ್ಥಾತ್ ಮಿತ್ರದ್ರೋಹಿ ಅನ್ನುವಂಥ ಸನ್ನಾಟವನ್ನು ನಮ್ಮ ವಾಹಿನಿಯ ಮೂಲಕವಾಗಿ ನಾನು ಇದನ್ನು ವಾಚನ ಮಾಡ್ತಾ ಬಂದಿದ್ದೀನಿ. ಇಲ್ಲಿ ಗಂಗಾ ನಿರ್ಗತಿಕಳಾಗಿ ನಿರಾಡಂಬರದಿಂದ ಸಾದಾ ಸೀರೆಯನ್ನುಟ್ಟು ಕೊರಳಲ್ಲಿ ಏನು ಅಲಂಕಾರಗಳಿಲ್ಲದೆ ತವರು ಮನೆಗೆ ಬಂದಾಳ. ಅಲ್ಲಿ ತನ್ನ ಅಣ್ಣ ಸಿದ್ಧಾನನ್ನು ಕೂಡ ನಡೆದಂಥ ಎಲ್ಲ ಒಂದು ವೃತ್ತಾಂತವನ್ನು ಹೇಳಕತ್ತಾಳ. ಯಾಕಂದರೆ ಹೆಣ್ಣು ಮಕ್ಕಳಿಗೆ ತಮ್ಮ ಮನಸ್ಸಿನಾಗಿನ ದುಃಖವನ್ನು ಹಂಚ್ಕೊಳ್ಳೋಕೆ ತವರು ಮನೆ ಒಂದಾದ್ರೆ, ಯಾಕಂದ್ರೆ ತಾಯಿ ಇದ್ರೆ ತವರು ಹೆಚ್ಚು, ತಂದಿದ್ರೆ ಬಳಿಗೆ ಹೆಚ್ಚು ಅಂದಂಗೆ ಅಲ್ಲಿ ಅಣ್ಣ ಸಿದ್ಧಾನ್ನ ಕೂಡ ಮಾತಾಡ್ತಾ ಏನು ಹೇಳ್ತಾಳೋ ಅಂತಂದರೆ, ಅಲ್ಲಿ ಅಣ್ಣ ಹಿಂಗಾತು, ಹೀಗಾಗಿ ಅನ್ನೋ ಪರಮ ನನ್ನ ಮಾತಿಗಿಡದ ನೋಡ್ತಂಗಿ ಗಂಡ ಮಗ ಆಗ್ಬೇಕಂತಂದ್ರೆ ನೋಡುವ, ಅದು ಒಬ್ರಿಗೊಬ್ಬರಿಗೆ ಗಂಡ ಅಂತೇಳಿ ಪ್ರೀತಿ ಇರಬೇಕು. ಮತ್ತು ನೀನು ಗಂಡ 6 ತಿಂಗಳ ಗಂಟಲೆ ವ್ಯಾಪಾರಕ್ಕೆ ಕೂತಾನು ಹೋಲ್ ಬಿಡುವ, ಅದು ನಮ್ಮ ಮನೆ ಇದ ಅಂತ ಕೂಡಲೇ ಇಲ್ಲ ವಿಚಾರ ಮಾಡಿದ್ದೇನೆ. ನೋಡಿ ನಿನಗೆ ಈಗ ಸರಿಗೆ ಒಂದು ಕಳತಿ, ಅದು ನನ್ನ ಸ್ವಾದೊಳ್ಳೆ ಸಂಗ್ಯಾಗ ಸಿಕ್ಕೈತಿ. ಮತ್ತು ಅವೇನಂತಾನು ನೋಡು, ನೀನು ಮನ್ಸಿಗೆ ಬಂದ ಎರಡಿಗೆ ಚೆಂದ ಹೋಗ್ಬೇಕು ಅಂತ ಹೇಳ್ತಾನೆ. ನೋಡ್ತಂಗಿ ನಾನು ನಿನ್ನ ತಾಯಿ ಇದ್ದಂಗೆ ಅದೀನಿ, ವಿಚಾರ ಮಾಡು. ಈಗ ನೀನು ನಿನ್ನ ಗಂಡಂತೂ 6 ತಿಂಗಳಂತಲೇ ಹೋಗ್ಯಾನ, ಇನ್ನು ಬರೋದು ಯಾವಾಗೂ ಏನು. ನೀನು ಅವನಿಗೆ ಮಾತಿಗೆ ಒಪ್ಪಿದಂಗೆ ಅವನ ಜೋಡೆ ಹೋಗಿ ಎರಡಿಗೆ ಚೆಂದ ಬಂದರೆ ಏನಾಕೈತಿ, ನಿನ್ನ ಸರಿಗೂ ನೆನೆ ಸಿಗ್ತೈತಿ. ಮತ್ತು ಅಮ್ಮ ಚಂದೊಳ್ಳೆ ಚಲೋ ಅದಾನ. ಮತ್ತು ನಿನಗಾದ ಸಹಿತ ಗಂಡನ ಒಂದು ಸುಖ ಬೇಕೇ ಬೇಕು. ಯಾರಿಗೆ ಆದ ಹೆಣ್ಣಿಗೆ ಏನೆಲ್ಲ ಇದ್ದರೂ ಕೂಡ ಗಂಡನ ಸುಖ ಅದಂಥ ಸುಖನ ಬೇರೆ ಇಲ್ಲ. ಅದಕ್ಕೆ ಗಂಡ ಹೆಂಡರ ಜಗಳ ಆದರೂ ಕೂಡ ಅದು ಉಂಡು ಮಲಗು ತನಕ ಅಂತಾರೆ ತಂಗಿ ಅನ್ಕೂಡ್ಲಿ. ಪರಮ ನೀ ಹಿಡಿದೆಲ್ಲ ಕರೆ ಐತಿವ, ಅದು ಇಂಥ ಕೆಲಸ ಮಾಡೋದಿಲ್ಲ ಹೋಗಿ. ಯಾಕಂದರೆ ಯಾರಾದರೂ ಶೀಲವಂತರು ಯಾರು ಇಂಥ ಕೆಲಸ ಮಾಡ್ತಾರೆ. ನೀನು ವಿಚಾರ ಮಾಡು, ನಾನು ನಿನ್ನ ಕರೆ ನೀನು ಹೊಟ್ಟಲೆ ಮಗಳಾಗಿದ್ದಂದ್ರೆ ನಾನು ಹೇಳ್ತಿದ್ದೇನು ಅಲ್ಲ ತಂಗಿ, ವಿಚಾರ ಮಾಡಿ. ನಿಂಗೆ ಆಗೋದಿಲ್ಲ ಅಂತಂದ್ರೆ ಬಿಟ್ಬಿಡು. ಮತ್ತು ನಾ ಎಲ್ಲ ಸರಿ ಕಳ್ಕೊಂಡು ಸುದ್ದಿ ಊರೆಲ್ಲ ಹೇಳಿಬಿಡ್ತಾನೆ ನೋಡುತ್ತ ಅಂಜಿಕೆ ಹಾಕಿಬಿಟ್ಟುವ. ಹಿಂಗಾತು ತಂಗಿ, ಮತ್ತು ಮುಂದೆ ಏನು ಮಾಡಿದೆವ, ಅದಕ್ಕೆ ನನಗೆ ಏನು ಮಾಡಬೇಕು ಅನ್ನೋದು ಗೊತ್ತಾಗಲಿಲ್ಲ. ಯಾಕಂದರೆ ಈ ಕಡೆ ಸರಿಗೆ ಕಳ್ಕೊಂಡದ್ದು ಒಂದು, ಗಂಡ 6 ತಿಂಗಳ ಗಂಟ್ಲೆ ಆತ ಇವು ವ್ಯಾಪಾರಕ್ಕೆ ಹೋಗಿದ್ದಾನೆ. ವರ್ಷ ಮುದ್ರೊಳಗೆ ಗಂಡು ಮಗ ಆಗಲಿ ಅಂತ ಬೇಡ್ಕೊಂಪ ಅಂತ ಹೇಳ್ತಾನು. ಹೀಗೆಲ್ಲ ಇದನ್ನು ಹೆಂಗೆ ಮಾಡೋದು, ನನಗಾದರೂ ಸರಿಗೆ ಸಿಗ್ತೈತಿ ಅಂತೇಳಿ ಅದೊಂದು ಆಸೆ. ಮತ್ತು ಇದು ಮಾಡುವಂಥ ಕೆಲಸ ಅಲ್ಲ, ಗರ್ತಿಗೆ ಹೆಣ್ಮಕ್ಳು ಯಾರೂ ಮಾಡೋಂಗಿಲ್ಲ. ನೀ ಏನು ಮಾಡಬೇಕು, ಮತ್ತು ಈಕೆ ಅದನ್ನೆಲ್ಲ ಮಾಡಲಿ ಅಂದ್ರೆ ಊರು ತುಂಬ ಎಲ್ಲ ಹೇಳಿ ಬರ್ತಂತಂದ್ರೆ ಕೂಡಲೇ ನನಗೆ ಏನು ಮಾಡಬೇಕು ಅನ್ನೋದು ತೋರಿಸ್ಲಿಲ್ಲ. ಎಂಥ ಸ್ಥಿತಿ ಬತ್ತವ ತಂಗಿ ನಿನಗೆ. ನಿನಗೆ ಎಂಥ ಹೆಣ್ಮಗಳು ನಮ್ಮ ಮಣಿತಾನೆ ಎಂಥದ್ದು, ಎಂಥ ಪ್ರಸಂಗ ಬಂದಾಗ ಏನು ಮಾಡಬೇಕಾಯಿತು ಅನ್ನೋ ಏನು ಮಾಡಲಿ. ಹಿಂಗೆ ಬಂದಾಗ ನನಗೆ ಏನೂ ಮಾಡೋಕ್ಕಾಗಲಿಲ್ಲ. ಈಗ ಬಾಯಬಡಿಕೆ ಪರಮ್ಮ ಹಿಂಗೆ ನನಗೆ ಅಂಜಿಕೆ ಹಾಕಿದ ಕೂಡಲೇ ಇನ್ನು ನನಗಾದರೂ ಕೂಡ ನನ್ನ ಗಂಡ ಇನ್ನೂ 2-3 ವರ್ಷ ಇಬ್ಬರು ಕೂಡೂ ಬೇಡ ಅಂತ ಹೇಳಿದ್ದ. ಯಾಕಂತಂದ್ರೆ ಇಬ್ಬರು ತಮ್ಮಗಳು ನನ್ನ ಮಕ್ಕಳ ಜೊತೆ ಜೋಪಾನ ಮಾಡೀನಿ, ಅವರಿಬ್ಬರಿಗೂ ಲಗ್ನ ಮಾಡಿ ಅಂತ ಅವ್ರಿಗೆ ಹೆಂಡ್ರು ಬಂದಂತಾರೆ. ನಮ್ಮ ಮನ್ಯಾಗ 3 ತೊಟ್ಲು ಒಮ್ಮಲೆ ತೂಗಲಿಗಂಗ ಅಂತ ಹೇಳಿದ್ದ. ಹೀಗಾಗಿ ನಾನು ಗಂಡನೂ ಕೊಡ್ಲಿಕ್ಕಿಲ್ಲ. ಆದರೂ ಹೆಣ್ಣಾದ ನನಗೆ ಇಷ್ಟೇ ಆದರೂ ಗಂಡಿನ ಸುಖ ಅನ್ನೋದು ಒಳಗೊಳಗೆ ಬೇಕಾಗಿತ್ತು. ಹೀಗಾಗಿ ನಾನು ಅಲ್ಲಿ ಸೋತಿ ಜಾರಿ ಬಿಟ್ಟು ನನ್ನ ತಂಗಿ ಭಾಳ ತಪ್ಪು ಮಾಡಿದವ. ಹೀಗೇನಾಯ್ತು, ಮತ್ತೆ ಮಾತು ಕೊಡಬೇಕಾತನ. ಕೊಟ್ಟ ವಚನ ತಪ್ಪುವಳಲ್ಲ ನಾ ಹುಡುಗಿನ, 3 ಸಂಜೆಲೆ ಕರ್ಕೊಂಡ ಬರ ನೀನ. ನನಗೆ ಅನಿವಾರ್ಯ ಬಂತು. ಮತ್ತು ವಚನ ತಪ್ಪಾಕೊಂಡು ಬರೋಂಗಿಲ್ಲ. ಏನು ನನ್ನ ದೈವದ ಇದ್ದಾಗ ಆಗಲಿ ಅಂತ ತಿಳ್ಕೊಂಡು ಆ ಕ್ಷಣಕ್ಕೆ ನನಗೆ ಬುದ್ಧಿನ ಏನು ಶೂನ್ಯ ಆಗಿಬಿಡ್ತಾನ. ಹೀಗಾಗಿ ಅದೇನ ಕಾಗಿಕೊಂಡಿರೋದಕ್ಕೆ ಟೊಂಗಿ ಮುರಿದಕ್ಕೆ ಸಮ ಆದಂಗೆ ಆವತ್ತು ನನ್ನ ಮನೆಗೆ ಬಂದವ ಸಂಗ್ಯ. ಬಂದಾಗ ಅಂಥ ಏನು ಹೇಳಬೇಡ ಬಿಡ್ತಂಗೆ ಅಂತ ಮುಂದಿಂದ
ಇಲ್ಲ ನಾ ಇದ್ದದ್ದನ್ನು ಮತ್ತು ನಿನ್ನ ಮುಂದೆ ಹೇಳಿದೆ, ಯಾರ ಮುಂದೆ ಹೇಳಿ? ನಾವಿಬ್ಬರು ಒಂದಾಗಿರುವಾಗನ ನನ್ನ ಗಂಡ ಬಂದ. ಹಾಂ ಅಲ್ಲ, ಆ ಒಂದು ಒಳಗನ ಲಗ್ಲಾರ ಎರಣ್ಣ ಬಂದ ಬಿಟ್ಟ. ಹೌದನ್ನ, ನಾವು ಒಳಗೆ ಸಿಕ್ಕಿಬಿಟ್ಟು ಆವಾಗ ಏನು ಮಾಡೋಕ್ಕೂ ಆಗಲಿಲ್ಲ. ಅಯ್ಯೋ ಸಂಗ ಮಾಡಲೆಂಗೋ ಈರ್ಯಾ ಬಾಗಿಲದಾಗ ಈರ್ಯಾ ಬಂದಾನ ವೈರಿ ಕೈಯ ಹಿಡದಾನ ಕೊಡಲಿ. ಈರ್ಯಾ ಬಂದಾನ ವೈರಿ ಕೈಯ ಹಿಡದಾನ ಕೊಡಲಿ. ಹೆಸರಗೊಂಡ ಕರಿಯತಾನ ನಮನ ಕಡಿಯತಾನ. ಹೆಸರಗೊಂಡ ಕರಿಯತಾನ ನಮನ ಕಡಿಯತಾನ. ಅಣ್ಣ ತಂಗಿ ಅಂತ ಗೋಳುವ ಮತ್ತಿನ್ನೇನುವ, ಗಂಡ ಮನೆಗೆ ಬಂದ ನೋಕಲಿ ಮೆಣ್ಣು ಕುಡಿಯೋದು ಸರಿಯಲ್ಲ ಅಣ್ಣ. ನಿನ್ನ ಮಾತು ಕರೆ ಐತಣ್ಣ, ನನಗೇನು ಮಾಡೋಕೆ ಬರ್ದಂಗಾಗಿ ಹಿಂಗಾಗಿ ನನ್ನ ಬಾಳೆ ಎಲ್ಲ ವ್ಯರ್ಥ ಆಗಿಬಿಡ್ತು. ಕಡೆ ತಂಗಿ, ನಾನು ನಿನ್ನ ಅಣ್ಣ, ನಾ ಇನ್ನೆಲ್ಲ ಕೇಳ್ಕೊಂಡು ನನಗೆ ಇಷ್ಟೇ ಅನಿಸತಿ. ಎಂಥ ದೊಡ್ಡ ಮಣಿತನದಾಗ ಇದ್ದಕ್ಕೆ ನೀನು ಮುಂದೆ ಏನಾತವ? ಏನೂ ಇಲ್ಲಣ್ಣ. ನನ್ನ ಗಂಡ ನನ್ನ ಮೈದುಂಡ್ರು ಎಲ್ಲರೂ ಕೂಡಿ ನನಗೆ ಚೀತು ಅಂತಂದು ಮನೆ ಬಿಟ್ಟು ಹೊರಗೆ ಹಾಕಿದರು. ನನ್ನ ಗಂಡ ಹೇಳಿದ್ರು, ಅಲ್ಲ ಕತ್ರಂಡೆ ಇಂಥ ಕೆಲಸ ಮಾಡಿದಿ, ನಮ್ಮ ಮನೆಗೆ ಅಪಮಾನ ಮಾಡಿದಿ ಅಂತ ತಿಳ್ಕೊಂಡು ನಮ್ಮ ಮನೆಯಾಗ ಬ್ಯಾಡ ಗಂಗಾ ಮನೆ ಬಿಟ್ಟ ಹೊರ ಬೀಳ. ನಮ್ಮ ಮನೆಯಾಗ ಬ್ಯಾಡ ಗಂಗಾ ಮನೆ ಬಿಟ್ಟ ಹೊರ ಬೀಳ ಅಂಥೇಳಿ ನಾನು ಹುಟ್ಟಂಥ ಪಿತಾಂಬರ ಕೊಲ್ಲಾಗಿನ ಬಂಗಾರದ ಆಭರಣ ಅಷ್ಟೇ ಅಲ್ಲ, ನನ್ನ ಕೊಲ್ಲಾಗಿನ ಮಂಗಲಸೂತ್ರ ಸಹಿತ ಕಸವನ್ನ ನನಗೆ ಹೊರಗೆ ಹಾಕಿಬಿಟ್ರನ್ನ. ಅಯ್ಯೋ ಬಸವಣ್ಣ, ತಂಗಿ ಎಂಥದಾತವ ನಿಂದ ಬಾಳೆ, ಯಾರಿಗೂ ಆಗಬಾರ್ದವ ಹಿಂಗೆ. ಹೆಣ್ಮಕ್ಳು ಶೀಲ ಅನ್ನೋದು ಭಾಳ ದೊಡ್ಡ ತಂಗಿ. ಅಂಥ ಶೀಲ ಕಾಪಾಡಿಕೊಂಡು ಹೋಗೋದನ್ನ ನಮ್ಮ ಧರ್ಮ ಇರ್ತೈತಿ. ಅದು ಕರೆ ಅಣ್ಣ ನಿನ್ನ ಮಾತು. ಆದರೆ ನಾನು ಜಾರಿನಾಗಿ ಹಿಂದೆ ಕೆಲಸ ಮಾಡೀನಿ. ನೋಡಿ ತಂಗಿ, ನಾನು ನಿಮ್ಮ ಅಣ್ಣ ನೀ ತವ್ರ ಮನೆಗೆ ಬಂದಿದ್ದಿ ಕರೆಯವ, ಆದರೆ ಇಂಥ ಒಂದು ಹಾದರ ಹೊತ್ತುಕೊಂಡು ಬಂದಿದ್ದಿ, ಗಂಡನ ಮನೆಗೆ ಎರವಾಗಿ ಬಂದಿದ್ದೆ ಅಂದಮೇಲೆ ನಾವು ತವ್ರ ಮನೆಯವ್ರು ನಾವು ಹೆಂಗೆ ಇಟ್ಕೋಬೇಕು ನೀನೇ ಹೇಳಿ ನೋಡೋಣ. ಅಣ್ಣ ನಿನ್ನ ಮಾತು ಕರೆ ಐತಿ, ನನಗೂ ತಿಳಿತೈತಿ, ಆದರೆ ನನಗೆ ಯಾರೂ ದಿಕ್ಕಿಲ್ಲಣ್ಣ. ಅದಕ್ಕಾಗಿ ಗಂಡನ ಮನೆಗೆ ಎರವಾದ ನಂತರ ತವ್ರ ಮನೆ ನೆನಪಾಗಿ ನಿನ್ನ ಹತ್ತಿರ ಬಂದಿನಣ್ಣ. ಇನ್ನು ನನಗೆ ನೀ ಏನದ ಹೇಳ್ತಿ? ನೋಡಿ ತಂಗಿ, ನನಗಂತೂ ಇಟ್ಕೊಳ್ಳೋಕೆ ಬರೋಂಗಿಲ್ಲ. ಯಾಕಂತಂದರೆ ನಾವು ಒಂದು ಕುಟುಂಬದಾಗಿರ್ತೀವಿ ಅಂತಂದ್ರೆ ನಮಗೆಲ್ಲ ಒಂದು ಮಾನ ಮರ್ಯಾದೆ ಅಂತ ಇರ್ತೈತಿ. ಈಗ ನಮ್ಮ ಮನೆಯಾಗೂ ಕೊಡ್ತಗಳು ಮತ್ತು ಹೆಣ್ಮಕ್ಳು ಇರ್ತಾರೆ, ನಿನ್ನ ಹೆಂಗೆ ಇರ್ತೈತಿಲ್ಲ, ನಿನ್ನ ಹೆಂಗೆ ಕೊಟ್ಟಿವಿ ಹಂಗೆ ಕೊಡ್ಬೋ. ಆವಾಗ ನೀನು ಮನೆಯಾಗಿದ್ದೆ ಅಂತಂದ್ರೆ ಅದು ಸಹಜಿಕನೇ ಇರ್ತಂದ್ರೆ ಇವ್ರು ಯಾರು ಕೇಳ್ತಾರೋ. ಆವಾಗ ನೀ ಹಿಂಗೆ ಮಾಡಿದ ಈ ಆಧಾರದ ಸಂಗತಿ ಬೇರೆದವ್ರಿಗೆ ಗೊತ್ತಾಯ್ತಂದ್ರೆ ಅವ್ರು ನಮ್ಮನ್ನು ಮೂಸ್ತಾರೇನುವ, ನಮ್ಗೆ ಕಿಮ್ಮತ್ತು ಕೊಡ್ತಾರೇನು? ನೀನೇ ಹೇಳು. ಹೌದಣ್ಣ, ನಿನ್ನ ಮಾತು ಕರೆಯತಿ. ಹಾಗಾದ್ರೆ ನನಗೆ ತವ್ರ ಮನ್ಯಾಗ ಜಾಗ ಇಲ್ದಂಗೆ ಆಯ್ತು ತಂಗಿ. ನನಗಾದರೂ ಎದೆ ಭಾರಕತಿ, ನಿನ್ನ ಸ್ಥಿತಿ ಕೇಳಿ ನನಗೆ ಮರಕಾಕತಿ, ಮನಸ್ಸು ನೋಯ್ತೈತಿ. ಖರೆ ನಿನ್ನ ಇಲ್ಲಿ ನಮ್ಮ ತವ್ರ ಮನೆಯೊಳಗೆ ಇಟ್ಕೊಳಕ್ಕೆ ಬರೋದಿಲ್ಲ ತಂಗಿ. ಮತ್ತು ನಿನ್ನ ಕಂಡ ಬುದ್ಧಿ ಕಲ್ಕೋ ಅಣ್ಣ. ನೀನು ನನ್ನ ಕೈ ಬಿಟ್ಟೆ, ಏನೂ ಮಾಡೋಕೆ ಬರೋದಿಲ್ಲ ತಂಗಿ. ಇನ್ನು ನಾವಿಲ್ಲೇ ಕಟ್ಟೆ ಮೇಲೆ ಕೂತು ಮಾತಾಡಿದ್ವಿ, ಒಳಗಡೆ ಯಾರಿಗಿನ್ನೂ ಗೊತ್ತಾಗಿಲ್ಲ. ಇವತ್ತಿನ ನಾಳೆ ಗೊತ್ತಾಗೇ ಆಗ್ತೈತಿ. ಅದಕ್ಕೆ ಯಾರ ಮನಸ್ಸು ನೋಯಬಾರ್ದು ತಂಗಿ. ಮತ್ತು ನಾನು ಏನು ಮಾಡೋಕೆ ಬರೋಂಗಿಲ್ಲ. ಅದಕ್ಕೆ ನಿನಗೆ ಹೆಂಗೆ ತಿಳಿತೈತಿ ಹಂಗೆ ಮಾಡ್ಕೋ, ನಿನ್ನ ಕಂಡು ಬುದ್ಧಿ ಕಲ್ಕೋ. ನಾನು ಮಾತ್ರ ನಮ್ಮ ಮನೆಯೊಳಗೆ ನೀ ಬರಬೇಡವ. ಅಯ್ಯೋ ಶಿವ ಬಸವಣ್ಣ, ಯಾರಿಗೆ ಯಾರೂ ಇಲ್ಲ, ಎಲ್ಲ ಚಲೋ ಇದ್ದರೆ ಎಲ್ಲ ಇದಾಕತಿ. ನಾವು ಹೆಣ್ಣು ಮಕ್ಕಳು ಒಮ್ಮೆ ಜಾರಿ ಒಮ್ಮೆ ತಪ್ಪಿದ್ರೆ ಹೆಣ್ಣಿಗೆ ಶೀಲನ ಸಂಪತ್ತು. ನನಗೆ ಗೊತ್ತಿದ್ದು ನಾನು ಇಂಥ ಕಟ್ಟಿನ ಸ್ಥಿತಿಯೊಳಗೆ ಆಯಿತು. ನೀನು ಮಾಡೋಕ್ಕೂ ಬರೋಂಗಿಲ್ಲ. ಆಗಲಿ ನನಗಿನ್ನೆ ತವ್ರ ಮನೆ
ಯಾರೋ ಆಯಿತು ಭಾಳನ್ನ ಅಲ್ಲೇ ಅವನು ಊರಾಗ ಶಿವ ಮುಂದೆ ಅಲ್ಲೇ ಕೊಂಡಿರ್ತೇನೆ ತಂಗಿ, ತವ್ರ ಮನೆಗೆ ಹೋಗು, ನಿನ್ನ ತವ್ರ ಮನೆಯವ್ರು ಏನು ಅಂತಾರೋ ತಿಳ್ಕೊ, ಅವ್ರನ್ನ ಕರ್ಕೊಂಡ್ರು ಅಂತಂದ್ರೆ ಭಾಳ ಚಲೋ ಆಯಿತು. ಅಕಸ್ಮಾತ್ ಕರ್ಕೋಲಿಲ್ಲ ಅಂತಂದ್ರೆ ತಂಗಿ ಬೇರೆ ಏನು ವಿಚಾರ ಮಾಡಬೇಡವ, ನನ್ನ ಹತ್ರ ಅಗಸಿವಾಗಿ ಬಾ, ನಾನು ನನ್ನ ಗೆಳೆಯ ಸಂಘನ ಹೇಳ್ದಂಗೆ ನಿನಗೊಂದು ಬೇರೆ ಒಂದು ಮನೆ ಮಾಡಿ ನಿನಗೇನು ಬೇಕು ಉಣ್ಣಾಕ ತೊಡಾಕ ಏನೆಲ್ಲ ನಿನಗೆಲ್ಲ ಸಂತಿ ಮಾಡಿಕೊಟ್ಟು ನಾನು ತಿರುಗಿ ಬಯಲು ಮೇಲಕ್ಕೆ ಹೋಗ್ತೀನಿ ಅಂತ ಹೇಳಿದ್ದ. ಬೇರೆ ಏನು ಮಾಡೋಕ್ಕನ ಬರೋಂಗಿಲ್ಲ ಅಂದಮೇಲೆ ನಾನು ಈಗ ಅಗಸಿ ಕಡೆ ಹೋಗ್ತೀನಿ, ಭಾಳನ್ನ ಗೆದ್ದದ್ದೆಲ್ಲ ಹೇಳ್ತೀನಿ, ಇನ್ನೇನು ಹೆಂಗಾಗ್ತೈತಿ ಆಗಲಿ, ಬಸವಣ್ಣಗನ ಬಿಟ್ಟದ್ದು, ನಾನಾದರೂ ಅಗಸಿ ಕಡೆ ಹೋಗ್ತೀನಿ. ಭಾಳನ ತಂಗಿ ಏನಾಗ್ತೇವ, ಏನಾತನ್ನ ನೀ ಹೇಳಿದಂಗನ ಆತು. ಹೆಣ್ಣು ಒಮ್ಮೆ ಕೆಟ್ಟಿತಂತಂದರೆ ಆಗತ್ತು ಗಂಡನ ಮನೆಯೂ ಇಲ್ಲ, ತವ್ರ ಮನೆಯೂ ಇಲ್ಲ, ಬಂಧು ಬಳಗನೂ ಇಲ್ಲ, ಯಾರ್ಯಾರು ಎಲ್ಲಿ ನೋಡಣ್ಣ. ತಂಗಿ ಸಿದ್ದಣ್ಣ ಏನು ಸಿದ್ದಣ್ಣ ಯಾರು ನನ್ನ ಮೋಸಲಿಲ್ಲಣ್ಣ, ಮನೆ ಒಳಗನೂ ಸಹಿತ ನನ್ನ ಕರಿದಣ್ಣ, ಕಟ್ಟೆ ಮೇಲೆ ಕುಂತು ಸಿದ್ದಣ್ಣ ಮಾತಾಡಿ ಹಿಂಗೆ ಕಳಿಸಿದ. ತಂಗಿ ಹಾದರ ಮಾಡಿದಾಗ ಹೆಂಗೆ ತವ್ರ ಮನೆ ಸಿಗ್ತೈತಿವ, ಅದಕ್ಕೆ ನನ್ನ ಕಂಡು ಬುದ್ಧಿ ಕಲ್ಕೋ ಅಂಥೇಳಿ ಕಳಿಸಿಬಿಟ್ಟಣ್ಣ. ಹಂಗಾರ ತಂಗಿ ಏನೂ ಮಾಡೋಕೆ ಬರೋದಿಲ್ವ, ನಿನಗೇನು ಬೇಕು ನಾನೊಂದು ಬಾಡಿಗೆ ಮನೆ ಮಾಡ್ತೀನಿ, ನಿನಗೇನು ಬೇಕೆಲ್ಲ ಸಂತಿ ಮಾಡ್ತೀನಿ ತಂಗಿ, ಮತ್ತು ನೀನು ಕಾಳಜಿ ಮಾಡಬೇಡ, ಮೇಲೆ ನಾನು ಬಯಲುವಾಡಕ್ಕೆ ಬರ್ತೀನಿ, ಹಂಗೆ ಸಂಘನಗೂ ಹೇಳ್ತೇನೆ. ಅದಕ್ಕೆ ನಿನಗೆ ಏನು ಬೇಕು ಹೇಳ್ತಂಗಿ, ನೀವು ಬಾಡಿಗೆ ಮನೆ ಮಾಡೋನು. ಆಗಲಿಲ್ಲ ಮತ್ತೇನು ಮಾಡೋದು, ನನ್ನ ಹಣೆ ಬರ, ನನ್ನ ದೈವ. ಈ ತಮ್ಮ ಬಾಯಲ್ಲಿ ಯಾಕ್ರಿ ಕರೆದ್ರಿ ಹಿರಿಯಾರ, ಏನಪ್ಪ ನಿನ್ನ ಹೆಸರ? ನನ್ನ ಹೆಸರು ಕರಿಯಪ್ಪ ರೀ. ಕರಿಯಪ್ಪ, ಇಲ್ಲಿ ಯಾವ್ದಾರ ಒಂದು ಸಣ್ಣ ಮನೆ ಬಾಡಿಗೆ ಸಿಗ್ಬೋದೇನು? ನಮ್ಮದು ಒಂದು ಐತ್ರಲ್ಲ. ಅಲ್ಲ ನಿಮ್ಮದ ಬಾಡಿಗೆ ಐತಿ, ಭಾಳ ಚಲೋ ಆಯ್ತು. ಅಲ್ಲ ನಿಮ್ಗೆ ಎಷ್ಟು ತಿಂಗಳಿಗೆ ಬಾಡಿಗೆ ಬೇಕು ಅದು ಕೊಡ್ತೇವೆ, ಮತ್ತು ನಮ್ಮ ತಂಗಿ ಒಬ್ಬಕ್ಕೇ ಇರ್ತಾಳೆ ಮನ್ಯಾಗ, ಯಾರು ಬೇಡ ಅಂತಾರ್ರಿ. ಗಂಗವಕ್ಕ ನನಗೂ ಪರಿಚಯ ಐತಿ, ಸಣ್ಣಾಗಿರ್ತ ನೋಡೀನಿ. ಹಾಗಾದ್ರೆ ಈಗ ನಿಮ್ಮ ಮನ್ಯಾಗ ಇರ್ಬೋದು, ಯಾರು ಬರ್ತಾ ಇರಲ್ರಿ. ಹಂಗಾರೆ ತಂಗಿ ಅವ್ರ ಮನ್ಯಾಗ ಇರೋಕ್ಕೆ ನಾನು ಬಾಡಿಗೆ ವ್ಯವಸ್ಥೆ ಮಾಡ್ಕೊತೀನಿ, ನಿನಗೇನು ಬೇಕೆಲ್ಲ ಸಂತಿ ಮಾಡಿ ಕೊಡ್ತೀನಿ, ನೀರು ನಂತರ ನಾನು ಬೈಲಂಗಲ್ಕ ಹೋಗಿ ಬಂದು ಮಾಡ್ತಿರ್ತೀನಿ. ಮತ್ತು ಎಲ್ಲ ಏನೂ ಕಾಳಜಿ ಮಾಡಬೇಡವ, ಹಣೆ ಬರ ಯಾರು ತಪ್ಸೋಕ್ಕಾಗೋದಿಲ್ಲ. ಏನು ಬಂದದ್ದು ನಾವು ಊಟ ಮಾಡೋನು, ನಮ್ಮ ಕೈಯಾಗನು ಏನೂ ಇಲ್ಲ. ಅವ ದೇವ್ರು ಹೆಂಗೆ ಮಾಡಿಸ್ತಾನ ಅದರಲ್ಲಿ ಆ ಬಸವಣ್ಣನ ನಂಬಿ ಮುಂದೆ ಸಾಗೋಣ ತಂಗಿ. ನೀನು ಇಲ್ಲೇ ಬಯಲುವಾಡದಾಗ ಇರು, ನಿನಗೇನು ಬೇಕಾದಾಗ ನನಗೆ ಹೇಳಿ ಕಳಿಸು, ನಾನು ಬರ್ತೀನಿ, ಸಂಘನೋ ಬರ್ತಾನು. ಮತ್ತು ನೀನು ಚಿಂತೆ ಮಾಡಬೇಡವ. ನಾ ಚಿಂತೆ ಮಾಡಬೇಡ ಅಂದ್ರೆ ಹೆಂಗೆ, ಚಿಂತೆ ಅಂತೂ ಇರು ತಂಗಿ, ಆದರೂ ಏನೂ ಮಾಡೋಕೆ ಬರೋದಿಲ್ಲವ. ನಾ ಹೋಗಿ ಬರ್ತೀನಿ, ಹೋಗಿ ಬಾ.